ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಯಾ ಕುಂದೇಂದು ತುಷಾರಹಾರ ಧವಲ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭೇ ದೇವೇ ಸದಾ ವಂದಿತ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು 29ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ಶುಕ್ರವಾರ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂಥದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಶುಕ್ರವಾರ. ಈ ದಿವಸ ನಕ್ಷತ್ರ ಸ್ವಾತಿ ನಕ್ಷತ್ರ ಇದೆ. ಈ ದಿವಸದ ಯೋಗ ಪರಿಘನಾಮ ಯೋಗ, ತೈತಲಾಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಈ ದಿವಸದ ಖಗೋಳದ ಸ್ಥಿತಿ ಏನಿದೆ, ಭಚಕ್ರದಲ್ಲಿ ಗ್ರಹಗಳು ಎಲ್ಲೆಲ್ಲಿದ್ದಾವೆ, ನವಗ್ರಹಗಳು ಯಾವ ರೀತಿಯಲ್ಲಿ ಮೇಷಾದಿ 12 ರಾಶಿಯವರಿಗೆ ಫಲವನ್ನು ನೀಡ್ತದೆ ನೋಡೋಣ. ಮೊದಲು ಖಗೋಳ. ಮೇಷರಾಶಿಯಲ್ಲಿ ಅಂಗಾರಕ, ವೃಷಭ ರಾಶಿಯಲ್ಲಿ ರವಿ ಬುಧರು, ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಮಾಂದ್ಯರು, ಕರ್ಕಾಟಕ ಶೂನ್ಯ, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿ ಶೂನ್ಯವಾಗಿದೆ, ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ವೃಶ್ಚಿಕ, ಧನು, ಮಕರ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಗ್ರಹಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ? ಈಗ ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇರುವುದರಿಂದ ಕೆಲಸ ಕಾರ್ಯಗಳು ಚುರುಕಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ನೆಮ್ಮದಿಯನ್ನು ಕಾಣ್ತೀರಿ. ಧನಸ್ಥಾನದಲ್ಲಿ ರವಿ ಬುಧರ ಯುತಿ ಇದ್ದದ್ದರಿಂದ ಕಾರ್ಮಿಕರಿಗೆ ಧನ ಸಮೃದ್ಧಿಯಾಗುವಂತಹ ಲಕ್ಷಣಗಳು. ಮನಸ್ಸಿಗೆ ಒಂದು ರೀತಿಯಂತಹ ಸಮಾಧಾನ, ಕೌಟುಂಬಿಕವಾಗಿ ಉಲ್ಲಾಸ ಇರ್ತದೆ. ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಸುಲಕ್ಷಣಗಳು. ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, 9ರ ಸಂಖ್ಯೆಯ ಬಳಕೆ, ಕೆಂಪು ವರ್ಣದ ವಸ್ತ್ರಗಳು, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರ, ಇವೆಲ್ಲ ಮೇಷರಾಶಿಯವರಿಗೆ ಶುಭ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಬುಧರು ಇದ್ದಾರೆ. ಸುಖಾಧಿಪತಿ ನಿಮ್ಮ ರಾಶಿಯಲ್ಲಿ, ಧನಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದದ್ದರಿಂದ ಧನ ಸಮೃದ್ಧಿ. ಒಂದು ಪರಿವರ್ತನ ಯೋಗ ಇದ್ದದ್ದರಿಂದ ಹಣಕಾಸಿನ ವ್ಯವಸ್ಥೆಯಲ್ಲಿ ಪರಿವರ್ತನೆಯನ್ನು ಮಾಡ್ಕೊಳ್ತೀರಿ. ಅದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಒಂದು ಸುಯೋಗ. ನಿಮ್ಮ ರಾಶಿಯಲ್ಲೇ ಸುಖಾಧಿಪತಿಯಂತಹ ರವಿ ಇದ್ದದ್ದರಿಂದ ಭೋಜನದ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಸ್ಥಿತಿ ಇವತ್ತಿನ ದಿವಸ. ಕೌಟುಂಬಿಕವಾಗಿ ಕಲಹಗಳನ್ನು ದೂರ ಮಾಡಿಕೊಂಡು ಮನಸ್ಸಿಗೆ ತಟ್ಟಿದಂತಹ ಆಘಾತವನ್ನು ಪರಿಹಾರ ಮಾಡಿಕೊಳ್ತೀರಿ. ಸಮಾಧಾನಕ್ಕೋಸ್ಕರವಾಗಿ ಮೃತ್ಯುಂಜಯ ದೇವರ ದರ್ಶನವನ್ನು ಮಾಡಿಕೊಳ್ತೀರಿ. ಅದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಅನ್ನಪೂರ್ಣೇಶ್ವರಿ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ, ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿ ಪರಿವರ್ತನಾ ಯೋಗದಲ್ಲಿದ್ದಾರೆ. ಹೀಗಾಗಿ ವ್ಯವಹಾರದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ವೈವಾಹಿಕ ಜೀವನದಲ್ಲಿ ಸುಖ ನೆಮ್ಮದಿಯನ್ನು ಕಾಣುವಂತಹ ಸುಯೋಗ. ಮಂಗಲ ಕಾರ್ಯಾದಿಗಳನ್ನು ಮಾಡುವವರಿಗೆ ಸ್ವಲ್ಪ ತಾಳ್ಮೆ ಇದ್ದರೆ ಒಳ್ಳೆಯದು. ಗುರು ದ್ವಿತೀಯಕ್ಕೆ ಹೋಗುವಲ್ಲಿಯವರೆಗೆ ತಾಳ್ಮೆ ಇದ್ದರೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ, ಗುರುವಿನ ಜೊತೆಯಲ್ಲಿರುವುದರಿಂದ ಮಕ್ಕಳಿಂದ ಶುಭ ತರುವಂತಹದ್ದಿದೆ. ಈ ಸಂದರ್ಭದಲ್ಲಿ ಆರ್ಥಿಕವಾದಂತಹ ನೆರವು ಉಂಟಾಗ್ತದೆ. ಆತ್ಮೀಯರೇ ನಿಮಗೆ ಅನುಕೂಲವನ್ನು ಮಾಡುವಂತಹ ಸಾಧ್ಯತೆ ಇದೆ. ಪರಿಹಾರಾರ್ಥವಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಅನುಷ್ಠಾನ, ಲಕ್ಷ್ಮೀನಾರಾಯಣ ಜಪ ಅಥವಾ ಲಕ್ಷ್ಮೀನಾರಾಯಣ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 5 ನಿಮ್ಮ ಸಂಖ್ಯೆ. ಹಸಿರು ಬಣ್ಣದ ವಸ್ತ್ರಗಳು. ದಕ್ಷಿಣ ಪೂರ್ವದ ಮಧ್ಯಭಾಗ ನಿಮ್ಮ ವ್ಯವಹಾರದ ದಿಕ್ಕು ಮಾಡಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಸುಖ ಸ್ಥಾನದಲ್ಲಿದ್ದಾನೆ. ಸುಖ ಸಮೃದ್ಧಿ, ಆರೋಗ್ಯ ವೃದ್ಧಿ, ವ್ಯಾಪಾರದಲ್ಲಿ ಸಮೃದ್ಧಿ, ಕೌಟುಂಬಿಕವಾಗಿ ಸಂತೋಷ, ಸಂಭ್ರಮಗಳು ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾಗಿ ಸದೃಢರಾಗ್ತೀರಿ. ತಾಯಿಯ ಕಷ್ಟಕ್ಕೆ ಸ್ಪಂದಿಸುವಂತಹ ಸಾಧ್ಯತೆ ಇವತ್ತಿನ ದಿವಸ. ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. ಕರ್ಕಾಟಕ ರಾಶಿಯವರು 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ದಕ್ಷಿಣ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ. ಈಗ
ಸಿಂಹರಾಶಿಯವರ ಫಲವನ್ನು ನೋಡುವಾಗ ಧನಾಧಿಪತಿಯಾಗಿರ್ತಕ್ಕಂತಹ ಬುಧನು ನಿಮ್ಮ ರಾಶಿಯ ಅಧಿಪತಿಯ ಜೊತೆಯಲ್ಲಿದ್ದಾನೆ. ಕರ್ಮರಾಶಿಯಲ್ಲಿ ನೀವು ಮಾಡುವಂತಹ ಉದ್ಯೋಗದಿಂದ ಯಶಸ್ಸನ್ನು ಕಾಣ್ತೀರಿ. ಧನ ಸಮೃದ್ಧಿ ಆಗ್ತದೆ. ಕುಟುಂಬ ನಿರ್ವಹಣೆಗೆ ಅನುಕೂಲ ಉಂಟಾಗ್ತದೆ. ದಾಂಪತ್ಯದಲ್ಲಿ ಸುಖ ಇರ್ತದೆ. ಅನ್ಯೋನ್ಯ ದಾಂಪತ್ಯಕ್ಕಾಗಿ ಆದಿ ದಂಪತಿಗಳಾಗಿರ್ತಕ್ಕಂತಹ ಶಿವಪಾರ್ವತಿಯರನ್ನು ಅಥವಾ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇದ್ದದ್ದರಿಂದ ಪರಿಹಾರಾರ್ಥವಾಗಿ ಹನುಮಾನ್ ಚಾಲಿಸಾವನ್ನು ಓದಿ ಅಥವಾ ಸುಂದರಕಾಂಡ ಪಾರಾಯಣವನ್ನು ಮಾಡಿ ಅಥವಾ ಮಾಡಿಸಿ. ಆಗ ಆಂಜನೇಯನ ಅನುಗ್ರಹವಾಗ್ತದೆ. ಭಯ ರಹಿತರಾಗ್ತೀರಿ. ಕಷ್ಟಗಳು ದೂರವಾಗ್ತದೆ. ಸಿಂಹರಾಶಿಯವರಿಗೆ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವಾಗ್ತದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಭಾಗ್ಯದಲ್ಲಿದ್ದಾನೆ. ಪಿತೃಕಾರಕನೊಟ್ಟಿಗಿದ್ದಾನೆ ಅಂದಾಗ ತಂದೆಗೆ ಅನುಕೂಲ ಉಂಟಾಗ್ತದೆ. ತಂದೆಯ ಆಸ್ತಿ ಪಾಸ್ತಿಯಿಂದ ನಿಮಗೆ ನೆಮ್ಮದಿ ಸಿಗುವಂತಹ ಸಾಧ್ಯತೆ. ತಂದೆಯಿಂದ ಆಶೀರ್ವಾದವನ್ನು ಪಡೆದಾಗ ನಿಮ್ಮ ಮುಂದಿನ ಜೀವನ ಅನುಕೂಲಕರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದ ಹಿನ್ನೆಲೆಯಲ್ಲಿ ಸಾಕಷ್ಟು ದೋಷಗಳು ಇರುವುದರಿಂದ ಪರಿಹಾರಾರ್ಥವಾಗಿ ಕೂಷ್ಮಾಂಡ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ವ್ಯಾಪಾರದಲ್ಲಿ ಸಾಕಷ್ಟು ಅನುಕೂಲತೆಗಳು. ತಂದೆ ಮಾಡಿದಂತಹ ಉದ್ಯೋಗವನ್ನೇ ನೀವು ಮುಂದುವರಿಸಿದಾಗ ನಿಮಗೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಾರ್ಥವಾಗಿ ಕುಲದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಜೊತೆಯಲ್ಲಿ ವಿಷ್ಣು ದೇವರ ಕೃಪಾಕಟಾಕ್ಷದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಸಾಧ್ಯವಾದರೆ ತಿರುಪತಿಗೆ ಹೋಗಿ ಬನ್ನಿ, ಇಷ್ಟಾರ್ಥ ಸಿದ್ಧಿಸ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಶ್ರೇಯಸ್ಕರ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಕುಜ, ಸಪ್ತಮದಲ್ಲಿದ್ದಾಗ ಪತ್ಯು ಸುಖಂ ಸಪ್ತಮೇ, ಗಂಡನ ಸುಖ ಅಥವಾ ಹೆಂಡತಿಯ ಸುಖವನ್ನು ನೋಡುವಂತಹ ಸ್ಥಾನ. ದೋಷ ನಿವಾರಣೆಗೆ ಉಮಾಮಹೇಶ್ವರ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟ ವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತಿಭ್ಯಾಂ. ಈ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸುಂದರವಾಗಿರ್ತದೆ. ಬಂಧು ಬಾಂಧವರು ಸಂತೋಷ ಪಡ್ತಾರೆ. ಕುಟುಂಬದಲ್ಲಿ ಸದಾ ಕಾಲದಲ್ಲೂ ಸಂಭ್ರಮ. ದೋಷ ನಿವಾರಣೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಜೊತೆಯಲ್ಲಿ 6ರ ಸಂಖ್ಯೆಯ ಉಪಯೋಗ, ಬಿಳಿ ಬಣ್ಣದ ವಸ್ತ್ರಗಳು, ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಯಶಸ್ಸನ್ನು ಕೊಡ್ತದೆ. ಪರಿಹಾರವನ್ನು ಕಂಡುಕೊಳ್ಳಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ. ಕ್ಷೇತ್ರ ಬಲ. ಸ್ವಂತ ಮನೆ ಇರುವವರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ. ಸ್ವಂತ ಭೂಮಿ ಇರುವವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಅಥವಾ ಅಭಿವೃದ್ಧಿ ಪಡಿಸುವಂತಹ ಲಕ್ಷಣಗಳು. ಸಪ್ತಮಾಧಿಪತಿಯಂತಹ ಶುಕ್ರ ಅಷ್ಟಮದಲ್ಲಿರುವುದರಿಂದ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿ, ಪುರುಷರಿಗೆ ಭಾಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಕಾರಣ ಧನಾಧಿಪತಿಯಂತಹ ಗುರು ಪಂಚಮಾಧಿಪತಿಯಂತಹ ಗುರುವಿನ ಒಟ್ಟಿಗೆ ಇರುವುದರಿಂದ, ಧನಸ್ಥಾನಾಧಿಪತಿ ಶುಕ್ರನ ಒಟ್ಟಿಗೆ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹದ್ದಿದೆ. ಕುಟುಂಬದ ನೆಮ್ಮದಿಗಾಗಿ, ಮಕ್ಕಳ ಸಂತೋಷಕ್ಕಾಗಿ ಸಾಧ್ಯವಾದರೆ ಗುರುವಾಯೂರು ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನವನೀತವನ್ನು ಸಮರ್ಪಣೆ ಮಾಡಿ. ಆಗ ಕಷ್ಟದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗಿ ನೆಮ್ಮದಿಯನ್ನು ಕಾಣ್ತೀರಿ. ಸುಖ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರಿಗೆ 9 ನಿಮ್ಮ ಸಂಖ್ಯೆ. ಕೆಂಪು ಬಣ್ಣ, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು, ಇವೆಲ್ಲ ನಿಮಗೆ ಹಿತವಾಗಿರ್ತದೆ. ಧನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿದ್ದಾನೆ. ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ಮಂಗಲ ಕಾರ್ಯದ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ, ಅಥವಾ ಮಂಗಲ ಕಾರ್ಯಕ್ಕಾಗಿ ಮಾತುಕತೆಯನ್ನು ಮಾಡಿಕೊಳ್ಳುವವರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 7ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಕಳತ್ರ ಸ್ಥಾನದಲ್ಲಿ ಕಳತ್ರೆ ಕಳತ್ರಾತ್ ಕಳತ್ರಂದು ಶುಕ್ರೆ ಕಳತ್ರೆ ರತ್ನಗರ್ಭಂ ಹೇಳುವ ಪ್ರಕಾರವಾಗಿ ಹೆಣ್ಣು ಯಾವ ಗಂಡಿನ ಮನೆಯನ್ನು ಸೇರ್ತಾಳೋ ಆ ಮನೆಯಲ್ಲಿ ರತ್ನಗರ್ಭವಂತೆ ಸಕಲ ಸಂಪತ್ತುಗಳು ಸೇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾಲ್ಗುಣದಿಂದ ದೈವಾನುಕೂಲ ಚೆನ್ನಾಗಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು 4ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಶನಿ ಸಿಂಗಾಪುರಕ್ಕೆ ಹೋಗಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ. ಶನಿ ದೋಷ ನಿವಾರಣೆ ಆಗ್ತದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗ್ತದೆ ಧನು ರಾಶಿಯವರಿಗೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ, 3ನೇ ಮನೆಯಲ್ಲಿ. ಹೀಗಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಂದ ನಿಮಗೆ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಭೂ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಿದ್ದರೂ ಸಹಿತವಾಗಿ ರಾಜಿ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇದೆ.
ಪಂಚಮ ಸ್ಥಾನದಲ್ಲಿ ರವಿ ಬುಧರ ಯುತಿ ಇದ್ದದ್ದರಿಂದ ಮಕ್ಕಳ ವಿದ್ಯಾಭ್ಯಾಸದತ್ತ ನಿಮ್ಮ ಗಮನವನ್ನು ಹರಿಸ್ತೀರಿ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಉದ್ಯೋಗಕ್ಕಾಗಿ ವಿಶೇಷವಾದಂತಹ ಕಾಳಜಿಯನ್ನು ವಹಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕರ ರಾಶಿಯವರು. 8 ಮತ್ತು 4 ನಿಮ್ಮ ಸಂಖ್ಯೆ. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ, ಶನೇಶ್ವರನ ಅನುಗ್ರಹದಿಂದ ಎಲ್ಲ ಕಷ್ಟ ನಿವಾರಣೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ವ್ಯವಹಾರಗಳಲ್ಲಿ ತೊಡಕು ಇರುವುದರಿಂದ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ಸಾಧ್ಯವಾದರೆ ಮನೆಯಲ್ಲಿ ಒಂದು ಗಣಹೋಮವನ್ನು ಹಾಕಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ನೀವು ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಇದೆ. ಆಂಜನೇಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಶನೇಶ್ವರನ ಕೃಪಾ ಕಟಾಕ್ಷಕ್ಕಾಗಿ ಸಾಧ್ಯವಾದರೆ ಶನಿ ಸಿಂಗಾಪುರಕ್ಕೆ ಹೋಗುವನ್ನೇ, ಇಷ್ಟಾರ್ಥ ಸಿದ್ಧಿಸ್ತದೆ. ಶುಭ ಫಲಕ್ಕಾಗಿ 8 ಮತ್ತು 7ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ. ಬಿಳಿ, ಕಪ್ಪು, ಹಳದಿ, ಹಸಿರು ಈ ಎಲ್ಲ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ, ಶುಭ ಉಂಟಾಗ್ತದೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರು ಸುಖಸ್ಥಾನದಲ್ಲಿದ್ದರಿಂದ ಹಳೆ ವಾಹನವನ್ನು ಕೊಟ್ಟು ಹೊಸ ವಾಹನವನ್ನು ಖರೀದಿಸುವಂಥ ಯೋಗ. ಹೊಸಬರ ಒಟ್ಟಿಗೆ ಮಾತುಕತೆ ನಡೀತದೆ, ಹೊಸಬರ ಪರಿಚಯವಾಗ್ತದೆ. ಆತನ ಮೂಲಕವಾಗಿ ನಿಮ್ಮ ವ್ಯವಹಾರಗಳು ಸುರಳಿತವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ಧನಸ್ಥಾನಾಧಿಪತಿ ಧನಸ್ಥಾನದಲ್ಲೇ ಇದ್ದದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಇವತ್ತಿನ ದಿವಸ. ಪರಿಹಾರಕ್ಕೆ 7.5 ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಶನಿ ಶಾಂತಿ ಮಾಡಿಕೊಳ್ಳಿ. ತಿಲಹೋಮವನ್ನು ಮಾಡಿ ಅಥವಾ 8 ಜನ ಬ್ರಾಹ್ಮಣರಿಗೆ ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ಈಶಾನ್ಯ ಭಾಗದಲ್ಲಿ ಯಶಸ್ಸು ಇವತ್ತಿನ ದಿವಸ ಕಟ್ಟಿಟ್ಟದ್ದು. 12 ರಾಶಿಯವರು ಇಂದಿನ ದಿವಸ ಸಕಲ ದೋಷ ನಿವಾರಣೆಗಾಗಿ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇಂದ್ರಕೃತ ಲಕ್ಷ್ಮೀ ಅಷ್ಟಕವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಇತ್ಯಾದಿ 8 ಶ್ಲೋಕಗಳನ್ನು ಇವತ್ತಿನ ದಿವಸ ಪಠನ ಮಾಡುವುದರಿಂದ, 8 ಆವೃತ್ತಿಯಲ್ಲಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ 12 ರಾಶಿಯವರಿಗೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇದೇ ಬರುವ ಜುಲೈ 5ನೇ ತಾರೀಕಿನಂದು ಷಷ್ಠಿ ಪೂರ್ತಿ ಶಾಂತಿ. 60 ವರ್ಷದವರೆಗೆ ಉಗ್ರರಥ ಶಾಂತಿ, 70 ವರ್ಷದವರೆಗೆ ಭೀಮರಥ ಶಾಂತಿ, 80 ವರ್ಷದವರೆಗೆ ವಿಜಯರಥ ಶಾಂತಿ, 82 ವರ್ಷದವರೆಗೆ ಸಹಸ್ರಚಂದ್ರ ದರ್ಶನ ಶಾಂತಿ ಇವೆಲ್ಲವೂ ಸಹಿತವಾಗಿ ದಾಬಸ್ಪೇಟೆ ಸಮೀಪದಲ್ಲಿರ್ತಕ್ಕಂತಹ ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಜರುಗ್ತದೆ. ತಮಗೇನಾದರೂ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಇಚ್ಛೆ ಇದ್ದಲ್ಲಿ ಕೆಳಭಾಗದಲ್ಲಿ ಬರತಕ್ಕಂತಹ ನಂಬರನ್ನು ಉಪಯೋಗಿಸ್ಕೊಳ್ಳಿ. ನಮ್ಮನ್ನು ಸಂಪರ್ಕ ಮಾಡಿ ಮೃತ್ಯುಂಜಯನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ. ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ನಂಬರನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಭೇಟಿ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಶುಭವಾಗಲಿ. ಶುಭಮಸ್ತು.